ಆವಾಹನೆ ಮಾಡಿದಾಗ ಆ ಮೂರ್ತಿ ಏನಿದೆ ಅದು ಕಲ್ಲಿನ ತುಂಡಲ್ಲ, ಅದು ದೇವರಾಗಿ ಪರಿವರ್ತನೆ ಆಗ್ತದೆ. ಹಾಗೆ ಇಲ್ಲಿ ಮನುಷ್ಯರ ಮೇಲೆ ಆ ಶಕ್ತಿಯನ್ನು ಆವಾಹನೆ ಮಾಡ್ತಾರೆ. ದೈವಾರಾಧನೆಯಲ್ಲಿ ಮನುಷ್ಯರ ಮೇಲೆ ಆವಾಹನೆ ಮಾಡ್ತಾನೆ, ಎಲ್ಲ ಮನುಷ್ಯರ ಮೇಲೆ ಅಲ್ಲ. ದೈವವನ್ನು ಕಟ್ಟುವುದಕ್ಕೆ ಒಂದು ಪರಂಪರೆ ಇದೆ. ದೈವವನ್ನು ಯಾರ್ಯಾರೋ ಕಟ್ಟಲಿಕ್ಕಾಗುವುದಿಲ್ಲ. ಸಾಮಾನ್ಯವಾಗಿ ಪರವ, ಪಂಬದ, ನಲಿಕೆ ಸಮುದಾಯದವರು ತುಳುನಾಡಿನಲ್ಲಿ ದೈವವನ್ನು ಕಟ್ತಾರೆ. ದೈವ ಕಟ್ಟುವುದು ಅಂತ ಹೇಳ್ತಾರೆ. ಆ ದೈವವನ್ನು ಆವಾಹನೆ ಮಾಡುವವರಿದ್ದಾರಲ್ಲ, ಅವರನ್ನು ದೈವ ಕಟ್ಟುವವರು ಅಂತ ಹೇಳ್ತಾರೆ. ಅವರು ಈ ದೈವಗಳು ಮಾಯ ಆಗುವುದಂದ್ರೆ ಏನು ಅಂತ ಹೇಳಿ, ಈಗ ಕಾಂತಾರ ಸಿನಿಮಾದಲ್ಲಿ ಕಟ್ಟಿದಂಥ ವ್ಯಕ್ತಿ ಮಾಯ ಆಗಿದ್ದಾನೆ, ಆತ ಏನಾಗ್ತಾನೆ? ಮಾಯ ಆಗುವುದಂದ್ರೆ ಸಾಯುವುದಲ್ಲ, ಅಥವಾ ಇಲ್ಲವಾಗುವುದಲ್ಲ, ಕರಗಿ ಹೋಗುವುದಲ್ಲ. ಇಂಗ್ಲಿಷ್ ಫಿಕ್ಷನ್ ಸಿನಿಮಾಗಳಲ್ಲಿ ಏನು ಕರಗಿ ಹೋಗ್ತೇವಲ್ಲ, ಹಾಗೆ ಆಗುವುದಲ್ಲ. ಮಾಯ ಆಗುವ ವ್ಯಕ್ತಿ ಅದೇ ದೈವದ ಸಾನ್ನಿಧ್ಯವನ್ನು ಸೇರಿ ಆ ದೈವದ ಶಕ್ತಿಯನ್ನು ಪಡೆದು ಇನ್ನೊಂದು ದೈವ ಆಗ್ತಾನೆ. ಮಾಯವಾದ ಈಗ ಅನೇಕ ತುಳುನಾಡಿನಲ್ಲಿ ಹೆಚ್ಚಿನವರು ಕೂಡ ಈ ರೀತಿಯಾಗಿ ಮಾಯವಾಗಿ ದೈವತ್ವವನ್ನು ಪಡೆದವರು ಇಲ್ಲಿ. ಹಾಗೆ ಈ ವ್ಯಕ್ತಿಯ ಮೈಯಲ್ಲಿ ಆವೇಶ ಬಂದಾಗ ಆಗ ಅಲೌಕಿಕ ಶಕ್ತಿ ಜಾಗೃತಿ ಆಗಿರ್ಲಿಕ್ಕೂ ಸಾಕು, ಅದರಿಂದಾಗಿ ಹೇಳುವುದೆಲ್ಲ ಸತ್ಯ ಆಗಿರ್ಲಿಕ್ಕೂ ಸಾಕು ಅಂತೂ ನಡೀತದೆ. ಅಲ್ಲಿ ಸೂತ್ರವಿಲ್ಲ. ಸಾಮಾನ್ಯವಾಗಿ ಅತಿಮಾನುಷ ಸಾಹಸವನ್ನು ಮೆರೆದಂತಹ ಮನುಷ್ಯರು ಮಾಯವಾಗಿ ಅಥವಾ ದುರಂತವನ್ನಪ್ಪಿ ದೈವತ್ವವನ್ನು ಪಡೆದಿದ್ದಾರೆ. ದೈವತ್ವವನ್ನು ಪಡೆದು ಆರಾಧಿಸಲ್ಪಡ್ತಾರೆ. ಉದಾಹರಣೆಗೆ ಕೋಟಿ ಚೆನ್ನಯರು, ಮುದ್ದ ಕಳಲರು, ಎಣ್ಮೂರು ದೆಯ್ಯು, ಕೇಲತ್ತ ಪೆರ್ನೆ, ಕಾನದ ಕಟದ, ಕೋಟೆದ ಬಬ್ಬು, ತನ್ನಿಮಾಣಿಗ ಇಂಥವರೆಲ್ಲ ಅತಿಮಾನುಷ ಸಾಹಸವನ್ನು ಮೆರೆದು ದೈವತ್ವವನ್ನು ಪಡೆದವರು. ಆದರೆ ಎಲ್ಲರೂ ಅತಿಮಾನುಷ ಬಣಕಾಯಿ, ಬೈಲಬೂರು, ತೆಂಕಾಯಿ, ಸಾಂತುಕ ಚಾವಡಿ, ಮುಡೈ, ಜನ್ರಟ್ಟು, ಪಂಡೈ, ಪಟ್ಟಾವಳಿ ನಿರ್ಮಾಣ ಮಾಡಿಕೊಂಡು ಹಲವಾರು ಕೋಟಿ ಕೆಲವಾರು ಜಾಗಗಳು ಕೀರ್ತಿತ ಪತಾಕಿನ ಮೆರೆಯುಮತ್ತಿನ ಮಾಮಲ್ಲ ಸತ್ಯ. ದೈವಾರಾಧನೆ ತುಳುವರ ಒಂದು ವಿಶಿಷ್ಟ ಆರಾಧನಾ ಪದ್ಧತಿ. ಇಲ್ಲಿ ಮೂಲತಃ ಭೂತಾರಾಧನೆ ಅಂತ ಹೇಳ್ತಾರೆ. ಭೂತ ಅಂದರೆ ತುಳುವಿನ ಭೂತ ಪದಕ್ಕೆ ಪ್ರೇತ, ಪಿಶಾಚಿ, ರಾಕ್ಷಸ ಅಥವಾ ದುಷ್ಟಶಕ್ತಿ ಎಂಬ ಕೆಟ್ಟ ಅರ್ಥ ಇಲ್ಲ. ತುಳುವಿನ ಭೂತ ಪದಕ್ಕೆ ತುಳುವಿನ ಪರಿಭಾಷೆಯಲ್ಲಿ ಅರ್ಥ ಹುಡುಕಬೇಕು. ಒಂದು ಭಾಷೆಗೂ ಇನ್ನೊಂದು ಭಾಷೆಗೂ ಬಹಳ ವ್ಯತ್ಯಾಸ ಇರ್ತದೆ. ಈಗ ಉದಾಹರಣೆಗೆ ಇಂಗ್ಲೀಷ್ನಲ್ಲಿ ಮಮ್ಮಿ ಅಂತ ಹೇಳಿದರೆ ತಾಯಿ ಅಂತ ಅರ್ಥ. ಅದೇ ನೀವು ಈಜಿಪ್ಟ್ನಲ್ಲಿ ಹೋದರೆ ಮಮ್ಮಿ ಅಂತ ಹೇಳಿದರೆ ಕಾಯ್ದಿರಿಸಿದ ಹೆಣ ಅಂತ ಅರ್ಥ. ಹಾಗೆ ಒಂದು ಭಾಷೆಗೂ ಇನ್ನೊಂದು ಭಾಷೆಗೂ ವ್ಯತ್ಯಾಸ ಇದೆ. ಹಾಗೆ ತುಳುವಿನ ಭೂತ ಪದಕ್ಕೂ ಕನ್ನಡ, ಸಂಸ್ಕೃತ ಭಾಷೆಗಳಲ್ಲಿ ಪ್ರಚಲಿತ ಇರುವ ಭೂತ ಪದಕ್ಕೂ ಅರ್ಥದಲ್ಲಿ ಬಹಳ ವ್ಯತ್ಯಾಸ ಇದೆ. ತುಳುವಿನ ಭೂತ ಪದ ಕಾಡಿಸಿ, ಜನರನ್ನು ಕಾಡಿಸಿ ಹೆದರಿಸುವ ಕೆಟ್ಟ ಶಕ್ತಿಗಳಲ್ಲ. ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ಕಾಪಾಡುವ ಶಿಷ್ಟ ಶಕ್ತಿಗಳು. ಇವರು ಒಳ್ಳೆಯ ಶಕ್ತಿಗಳು. ಈ ದೈವಗಳು ತಮ್ಮನ್ನು ತಾವು ಮಣ್ಣಿನ ಸತ್ಯಗಳು ಎಂದು ಕರೆದುಕೊಳ್ತವೆ. ಈ ದೈವಗಳು ಮಾತನಾಡುವ ಶಕ್ತಿಗಳು. ಕಲ್ಲಿನ ಹಾಗೆ ಕಲ್ಲಿನ ದೇವರು ಮಾತನಾಡುವುದಿಲ್ಲ, ಆದರೆ ಶಕುನಗಳ ಮೂಲಕ ಅಭಯವನ್ನು ಕೊಡ್ತಾನೆ ಅಂತ ನಾವು ನಂಬ್ತೇವೆ. ಈ ದೇವರುಗಳು ಅಭಯವನ್ನು ಕೊಡ್ತವೆ, ಮಾತನಾಡುವ ದೇವರುಗಳು. ಈಗ ಇತರ ಆರಾಧನಾ ಪದ್ಧತಿಯಲ್ಲಿ ರಾಮ, ಕೃಷ್ಣ, ಶಿವ, ವಿಷ್ಣು ಏನೇ ಇದ್ರೂ ಕೂಡ ಅಲ್ಲಿ ದೇವರ ಒಂದು ಮೂರ್ತಿಯನ್ನು ಕಲ್ಲಿನಲ್ಲೋ ಮರದಲ್ಲಿಯೋ ಕೆತ್ತನೆ ಮಾಡ್ತೇವೆ. ಅಲ್ಲಿ ಕೂಡ ದೇವರಿಗೆ ಒಂದು ಅಲೌಕಿಕ ಪರಿಕಲ್ಪನೆಯನ್ನು ನಾವು ಕೊಡ್ತೇವೆ. ವಿಷ್ಣುವಿಗೆ 4 ಕೈ, ಶಿವನಿಗೆ ಲಿಂಗ ರೂಪ, ಗಣಪತಿಗೆ ಆನೆಯ ಮುಖ. ಯಾಕೆಂದರೆ ನಿಮ್ಮ ಹಾಗೆ ಇರುವ ಒಬ್ಬ ಸಾಮಾನ್ಯ ಮನುಷ್ಯನ ಹಾಗೆ ದೇವರು ಇದ್ದಾನೆ ಹೇಳುವುದನ್ನು ಸ್ವೀಕರಿಸಲಿಕ್ಕೆ ಆಗುವುದಿಲ್ಲ. ಅದಕ್ಕೋಸ್ಕರ ಮನುಷ್ಯರು ಏನು ಮಾಡ್ತೇವೆ, ಒಂದು ಅಲೌಕಿಕ ಪರಿಕಲ್ಪನೆಯನ್ನು ಕೊಡ್ತೇವೆ. ಇಲ್ಲಿ ತುಳುವರ ದೈವಗಳು ಇಲ್ಲಿ ಈ ಮೂರ್ತಿಗಳಿದ್ದಾರಲ್ಲ, ಮೂರ್ತಿಗಳನ್ನು ಕೆಡೀತೇವೆ. ಬೇರೆ ಬೇರೆ ದೇವರಿಗೆ ಸಂಬಂಧಿಸಿ ಮೂರ್ತಿಗಳನ್ನು ಕೆತ್ತನೆ ಮಾಡ್ತೇವೆ. ನಂತರ ಪ್ರತಿಷ್ಠಾಪನೆ ಮಾಡಿ ಪ್ರತಿದಿನ ಮಂತ್ರ ಮೂಲಕ ಆವಾಹನೆಯನ್ನು ಮಾಡ್ತೇವೆ. ಆ ಶಕ್ತಿಯನ್ನು ಮಂತ್ರ ಹೇಳಿ ಆವಾಹನೆಯನ್ನು ಮಾಡ್ತಾರೆ. ಆಗ ಅದು ಬರಿಯ ಕಲ್ಲಲ್ಲ, ದೇವರು. ಆವಾಹನೆ ಮಾಡಿದಾಗ ಆ ಮೂರ್ತಿ ಏನಿದೆ ಅದು ಕಲ್ಲಿನ ತುಂಡಲ್ಲ, ಅದು ದೇವರಾಗಿ ಪರಿವರ್ತನೆ ಆಗ್ತದೆ. ಹಾಗೆ ಇಲ್ಲಿ ಮನುಷ್ಯರ ಮೇಲೆ ಆ ಶಕ್ತಿಯನ್ನು ಆವಾಹನೆ ಮಾಡ್ತಾರೆ. ದೈವಾರಾಧನೆಯಲ್ಲಿ ಮನುಷ್ಯರ ಮೇಲೆ ಆವಾಹನೆ ಮಾಡ್ತಾನೆ, ಎಲ್ಲ ಮನುಷ್ಯರ ಮೇಲೆ ಅಲ್ಲ. ದೈವವನ್ನು ಕಟ್ಟುವುದಕ್ಕೆ ಒಂದು ಪರಂಪರೆ ಇದೆ. ದೈವವನ್ನು ಯಾರ್ಯಾರೋ ಕಟ್ಟಲಿಕ್ಕಾಗುವುದಿಲ್ಲ. ಸಾಮಾನ್ಯವಾಗಿ ಪರವ, ಪಂಬದ, ನಲಿಕೆ ಸಮುದಾಯದವರು ತುಳುನಾಡಿನಲ್ಲಿ ದೈವವನ್ನು ಕಟ್ತಾರೆ. ದೈವ ಕಟ್ಟುವುದು ಅಂತ ಹೇಳ್ತಾರೆ. ಆ ದೈವವನ್ನು ಆವಾಹನೆ ಮಾಡುವವರಿದ್ದಾರಲ್ಲ, ಅವರನ್ನು ದೈವ ಕಟ್ಟುವವರು ಅಂತ ಹೇಳ್ತಾರೆ ಅವರು. ಆಮೇಲೆ ಈ ಕಡೆ ಕನ್ನಡ ಪರಿಸರಕ್ಕೆ ಹೋದರೆ ಪಾಣಾರರು ಕಟ್ತಾರೆ. ಕೇರಳ ಪರಿಸರಕ್ಕೆ ಹೋದರೆ ಪಣಿಕ್ಕರರು, ಬೇರೆ ಬೇರೆ ಸಮುದಾಯಗಳಿದ್ದಾರೆ. ಅವರು ಪರಂಪರೆಯಿಂದ ಈ ದೈವವನ್ನು ಕಟ್ಟಿ ನರ್ತಿಸುವ, ಅಭಯ ಕೊಡುವಂಥ ಒಂದು ಕಲೆಯನ್ನು ಕಲ್ತಿರ್ತಾರೆ. ಅವರು ಪರಂಪರೆಯಿಂದ ಅಜ್ಜನಿಂದ ಮಗನಿಗೆ, ಮಗನಿಂದ ಮೊಮ್ಮಗನಿಗೆ ಅವರಿಗೆ ಬಂದಿರ್ತದೆ. ಎಲ್ಲರಿಗೂ ದೈವವನ್ನು ಕಟ್ಟಲಿಕ್ಕಾಗುವುದಿಲ್ಲ. ಅಲ್ಲಿ ದೈವದ ಅನೇಕ ಹಂತಗಳಿವೆ. ಈ ದೈವವನ್ನು ಕಟ್ಟಲಿಕ್ಕೆ ಅನೇಕ ಹಂತಗಳಿವೆ. ಗಣಪತಿಯನ್ನು ಇಡುವುದು ಅಂತ ಮೊದಲ ಹಂತ, ಅದಾದ ನಂತರ ದರ್ಶನ ಬರೋದು, ಮುದ್ರೆ ಇಡುವುದು, ಬೇರೆ ಬೇರೆ ಹಂತಗಳಿವೆ ಭೂತಾರಾಧನೆಯಲ್ಲಿ. ಎಲ್ಲ ಆಗಿ
ಆ, ಎಣ್ಣೆ ಬೂಳ್ಯ ಪಡೆಯುವುದು ಅಂತ ಹೇಳ್ತಾರೆ. ಯಜಮಾನನ ಕೈಯಿಂದ ದೈವವನ್ನು ಕಟ್ಟಲಿಕ್ಕೆ ಅನುಮತಿಯನ್ನು ಅಧಿಕೃತವಾಗಿ ಪಡೆಯುವಂಥದ್ದು ಎಣ್ಣೆ ಬೂಳ್ಯ ಅಂತ ಹೇಳ್ತೇವೆ. ವೀಳ್ಯದೆಲೆ, ಅಡಿಕೆ ಮತ್ತು ಎಣ್ಣೆಯನ್ನು ಪಡಿತಾರೆ. ಪಡೆದು ಆ ಎಣ್ಣೆಯನ್ನು ನೆಲಕ್ಕೆ 4 ಬಿಂದು ಹಾಕಿ ಅದರಿಂದ ತಲೆಗೆ ಹಚ್ಚಿಕೊಂಡು ಸ್ನಾನ ಮಾಡಿ ಈ ಭೂತ ಕಟ್ಟುವವರು ಬರ್ತಾರೆ. ದೈವ ನರ್ತಕರಿದ್ದಾರಲ್ಲ ಅವರು ಸ್ನಾನ ಮಾಡಿ ಬರ್ತಾರೆ. ಅದಕ್ಕಿಂತ ಮೊದಲೇ ದೈವ ಕಟ್ಟಲು ಬೇಕಾದಂಥ ಪರಿಕರಗಳನ್ನು ಅವರು ತಯಾರಿಸಿರ್ತಾರೆ. ತೆಂಗಿನ ತಿರಿಯಿಂದ ಬೇರೆ ಬೇರೆ ಆಭರಣಗಳಂದರೆ ಅದಕ್ಕೆ ಬೇಕಾದಂಥ ವೇಷಭೂಷಣಗಳನ್ನು, ಅಣಿ, ತಲೆಕಟ್ಟು ಇದೆಲ್ಲ ಉಂಟು. ಅದನ್ನೆಲ್ಲ ತಯಾರು ಮಾಡಿರ್ತಾರೆ. ಕೈಗೆ ಕಟ್ಟುವುದೆಲ್ಲ ನೀವು ನೋಡಿರ್ತೀರಿ. ತೆಂಗಿನ ತಿರಿ ಅಲಂಕಾರ ಇದನ್ನೆಲ್ಲ ಅವರು ತಯಾರು ಮಾಡಿ ತಂದಿಟ್ಟಿರ್ತಾರೆ. ನಂತರ ಸ್ನಾನ ಮಾಡಿ ಬಂದು ಮುಖಕ್ಕೆ ಬಣ್ಣ ಹಾಕಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದಕ್ಕೆ ಅರದಲ ಪಾಡುನೆ ಅಂತ ಹೇಳ್ತೀವಿ, ಅರದಲ ಹಾಕೋದು ಅಂತ. ಅರದಲ ಸಾಮಾನ್ಯವಾಗಿ ಕೆಂಪು ಬಣ್ಣ, ಅರಶಿನ ಬಣ್ಣದ ಒಂದು ತಳಹದಿರ್ತದೆ. ಬೇರೆ ಬೇರೆ ಕಪ್ಪು ಅದಕ್ಕೆ ಚುಕ್ಕೆಗಳಿರ್ತವೆ. ಬೇರೆ ಬೇರೆ ಮುಖವರ್ಣಿಕೆ, ಬೇರೆ ಬೇರೆ ದೈವಕ್ಕೆ ಬೇರೆ ಬೇರೆ ಮುಖವರ್ಣಿಕೆ ಇರ್ತದೆ. ಎಲ್ಲ ದೈವಕ್ಕೂ ಒಂದೇ ಮುಖವರ್ಣಿಕೆ ಅಲ್ಲ. ಅಲ್ಲಿ ಮಾಡ್ತಾರೆ. ಈಗ ಉದಾಹರಣೆಗೆ ಆಯಾ ಮುಖವರ್ಣಿಕೆಗಳು ಆಯಾಯ ದೈವಗಳ ಮೂಲವನ್ನು ಸೂಚಿಸ್ತವೆ ಕೂಡ. ಈಗ ಕಲ್ಕುಡ, ಕಲ್ಲುರುಟ್ಟಿ ಅಂತ ಹೇಳಿ ಬಹಳ ಪ್ರಸಿದ್ಧ ದೈವಗಳು. ಇವರು ಐತಿಹಾಸಿಕ ವೀರರು. ಇವರು ಮೂಲತಃ ಶಿಲ್ಪಿಗಳು. ಹಾಗಾಗಿ ಇವರು ಕೆತ್ತನೆಯನ್ನು ಮಾಡುವ ಕೆಲಸ ಮಾಡುವವರು. ಶಿಲ್ಪದ ಕೆತ್ತನೆಯನ್ನು ಮಾಡ್ತಾರೆ. ಅದಕ್ಕೆ ಪ್ರತೀಕವಾಗಿ ಕಪ್ಪು ಬಣ್ಣದಲ್ಲಿ ಬಿಳಿ ಚುಕ್ಕೆಯನ್ನು ಇಡ್ತಾರೆ. ಇನ್ನು ಕೊರಗತನಿಯ ಅಂತ ಬಹಳ ಜನಾನುರಾಗಿ ದೈವ. ಈತ ತಳ ಸಮುದಾಯದ, ಕೊರಗ ಸಮುದಾಯದ ಯುವಕ. ಅದರ ಪ್ರತೀಕವಾಗಿ ಆತನಿಗೆ ಕಪ್ಪು ಬಣ್ಣ ಮುಖಕ್ಕೆ. ಇನ್ನು ಆಲಿಚಾಮುಂಡಿ, ಆಲಿಭೂತ ಅಂತ ಮುಸ್ಲಿಂ ಸಮುದಾಯದ ವ್ಯಕ್ತಿ. ಆದರೆ ಆತ ಮಾಂತ್ರಿಕ, ಆತನಲ್ಲಿ ಮಾಂತ್ರಿಕ ಶಕ್ತಿ ಇತ್ತು. ಅದರ ಪ್ರತೀಕವಾಗಿ ಹೊಳೆಯುವ ಕಪ್ಪು ಬಣ್ಣವನ್ನು ಹಾಕ್ತಾರೆ. ಅಂದರೆ ಆ ದೈವಗಳ ಮುಖವರ್ಣಿಕೆಯಲ್ಲಿ, ವೇಷಭೂಷಣದಲ್ಲಿ ಯಾವ ದೈವ ಅಂತ ನಮಗೆ ಗುರುತಿಸ್ಲಿಕ್ಕೆ ಆಗ್ತದೆ ಅದರಲ್ಲಿ. ಆಮೇಲೆ ಅರಸು ದೈವಗಳು ಅಂತ ಇದ್ದಾರೆ. ರಾಜನ ದೈವಗಳು, ಅರಸು ದೈವಗಳು. ಇವರಿಗೆಲ್ಲ ದೊಡ್ಡದಾದ ಅಣಿ, ದೊಡ್ಡದಾದ ತೆಂಗಿನ ಈಗ ನೀವು ಕಾಂತಾರ ಸಿನಿಮಾ ನೋಡಿದರೆ ದೊಡ್ಡದಾದ ಅಣಿ, ಜಕ್ಕೆಲಣ್ಣಿ, ಸೊಂಟಕ್ಕೆ ಕಟ್ಟುವುದಕ್ಕೆ ಜಕ್ಕೆಲಣ್ಣಿ ಅಂತ ಹೇಳ್ತೇವೆ ಇದು. ಆಮೇಲೆ ಆ ವೇಷಭೂಷಣಗಳು ಇರ್ತದೆ. ದೊಡ್ಡದಾದ ಮೀಸೆ ಇರ್ತದೆ. ಅರಸು ದೈವಗಳಿಗೆ ದೊಡ್ಡದಾದ ಮೀಸೆ ಇರ್ತದೆ. ಹೀಗೆ ಆಯಾಯ ದೈವಗಳಿಗೆ ಸಂಬಂಧಿಸಿ ಆಯಾಯ ಮುಖವರ್ಣಿಕೆ, ವೇಷಭೂಷಣ ಇರ್ತದೆ. ಹಾಗೆ ಈ ಸ್ನಾನ ಮಾಡಿ ಬಂದು ಮುಖವರ್ಣಿಕೆಯನ್ನು ಹಾಕಲಿಕ್ಕೆ ಆ ದೈವ ಕಟ್ಟುವ ವ್ಯಕ್ತಿ ಶುರು ಮಾಡ್ತಾರೆ. ಆಗ ಅದಕ್ಕೆ ಪೂರಕವಾಗಿ ಅವರ ಮನೆ ಮಂದಿ, ಹೆಂಡತಿಯೋ ತಾಯಿಯೋ ತೆಂಬರೆ ಅನ್ನುವಂಥ ಒಂದು ಚರ್ಮವಾದ್ಯವನ್ನು ಬಡಿಯುತ್ತಾ ಆ ದೈವಕ್ಕೆ ಸಂಬಂಧಿಸಿದ ಹಾಡನ್ನು ಹಾಡ್ತಾರೆ. ಅದಕ್ಕೆ ಪಾಡ್ದನ ಅಂತ ಇಲ್ಲಿ ಕರಿತೇವೆ. ಪ್ರಾರ್ಥನೆ ಅನ್ನೋದರಿಂದ ಪಾಡ್ದನ ಬಂತು, ಹಾಡುವದ್ದು ಅನ್ನೋ ಅರ್ಥದಿಂದ ಹಾಡು ಬಂತ, ಪಾಡ್ದನ ಹೇಳುವ ಪದ ಹೇಳುವ ಬಗ್ಗೆ ಸಾಕಷ್ಟು ಚರ್ಚೆ ಇದೆ. ಒಟ್ಟಿನಲ್ಲಿ ತುಳು ಜನಪದ ಕಾವ್ಯ ಪಾಡ್ದನ ಅಂದರೆ. ಇದನ್ನು ಹಾಡ್ತಾರೆ. ಹಾಡ್ತಾ 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 ಈ ವ್ಯಕ್ತಿ ಹಾಕಿದಂಥ ಮುಖವರ್ಣಿಕೆ ಮುಗೀತಾ ಬರ್ತದೆ. ನಂತರ ಕಾಲಿಗೆ ಗಗ್ಗರವನ್ನು ಕಟ್ಟಿಕೊಳ್ತಾರೆ. ಗಗ್ಗರ ಅಂದರೆ ಒಂದು ಕಾಲ್ಗಡಗದ ರೀತಿಯ ಆಭರಣ, ಗೆಜ್ಜೆ ಇರ್ತದೆ, ಸದ್ದಾಗ್ತದೆ. ಅದನ್ನು ಕಟ್ಟಿಕೊಳ್ತಾರೆ. ಆಗ ದೈವದ ಆವೇಶ ಆ ವ್ಯಕ್ತಿ ಮೇಲೆ ಬರ್ತದೆ. ಈಗ ಅಲ್ಲಿ ಮಂತ್ರ ಹೇಳಿದಾಗ ಕಲ್ಲಿನ ಒಂದು ಮೂರ್ತಿಯಲ್ಲಿ ದೇವರ ಸ್ವರೂಪ, ಆ ಶಕ್ತಿ ಬಂತು. ಇಲ್ಲಿ ಪಾಡ್ದನ ಹೇಳ್ತಾ ಗಗ್ಗರ ಕಟ್ಟಿದಾಗ ಆ ದೈವ ಈ ವ್ಯಕ್ತಿಯ ಮೈ ಮೇಲೆ ಬರ್ತದೆ. ನಂತರ ಆ ವ್ಯಕ್ತಿ ಮನುಷ್ಯನಲ್ಲ, ಗಗ್ಗರ ಕಟ್ಟಿದ ಮೇಲೆ ಆತ ದೈವ. ಆತ ಹೇಳುವ ನುಡಿ ಎಲ್ಲವೂ ದೈವದ್ದು ಅಂತ ಸ್ವೀಕರಿಸ್ತೇವೆ. ಹಾಗಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಪರಿಹಾರ ಆಗದಂಥ ಸಮಸ್ಯೆಗಳು ದೈವದ ಎದುರುಗಡೆ ಪರಿಹಾರ ಆಗಿದೆ. ದೈವ ಹೇಳಿದ್ದನ್ನು ಜನ ಒಪ್ಪಿಕೊಳ್ತಾರೆ. ಇನ್ನೊಂದು ನ್ಯಾಯಯುತವಾದಂಥ ತೀರ್ಪನ್ನು ಕೊಡಲಿಕ್ಕೆ ದೈವಕ್ಕೆ ಗೊತ್ತಿದೆ ಕೂಡ. ಅದು ಅವರಿಗೆ ಪರಂಪರೆಯಿಂದ ಕಲಿತು ಬಂದಿರ್ತಾರೆ ಅವರಲ್ಲಿ. ಇನ್ನು ಆ ಕ್ಷಣಕ್ಕೆ ಹೇಳಿದ ಮಾತುಗಳೆಲ್ಲ ಸತ್ಯ ಆಗ್ತಾವ ಕೇಳಿದ್ರೆ ಹೌದು, ಸತ್ಯ ಆದದ್ದಿದೆ, ಹರಿಕೆ ಸಂದದ್ದಿದೆ. ರಾಮಕೃಷ್ಣಾದಿ ದೇವರುಗಳಿಗೆ ತಿರುಪತಿಗೆಲ್ಲ ಹರಿಕೆ ಹೇಳಿದ್ರೆ ನಡೀತದೆ, ಹೇಳುದಿಲ್ವಾ? ನಡೀತದೆ. ಹಾಗೆ ಇವರಿಗೆ ಹೇಳುವ ಹರಿಕೆಗಳು ನಡೀತದೆ. ಇವರು ಕೊಟ್ಟಂಥ ಅಭಯ ಕೂಡ ಸತ್ಯ ಆಗ್ತದೆ. ಈಗ ದೈವದ ಆವೇಶ ಆಗಿದ್ದಾಗ ಆ ವ್ಯಕ್ತಿಯಲ್ಲಿ 6th ಸೆನ್ಸ್ ಜಾಗೃತಿ ಆಗಿರ್ತದ. ಹಾಗಾಗಿ ಆತ ಮುಂದೆ ಆಗುವಂಥದ್ದರನ್ನು ಆ ವ್ಯಕ್ತಿ ಹೇಳ್ತಾನ ಗೊತ್ತಿಲ್ಲ. ನಮಗೆ ಗೊತ್ತಿಲ್ಲದೆ ಇರುವ ವಿಚಾರಗಳು ಜಗತ್ತಿನಲ್ಲಿ ತುಂಬ ಇವೆ. 6th ಸೆನ್ಸ್ ಅನ್ನೋದು ಇದೆ ಅಂತ ಹೇಳ್ತೇವೆ. ಎಷ್ಟೋ ಸಲ ನಮಗೆ ಅನುಭವಕ್ಕೆ ಬರ್ತೇವಲ್ಲ, ನಾವು ಅದನ್ನು ನಿರ್ಲಕ್ಷಿಸಿದ್ರೆ ಅನಾಹುತ ಆಗೋದು ಉಂಟಲ್ವಾ, ನಮ್ಗೆ ಗೊತ್ತಿಲ್ಲ. ಆಗ ಆ ವ್ಯಕ್ತಿಯಲ್ಲಿ ವಿಶಿಷ್ಟ ಶಕ್ತಿ ಜಾಗೃತಿ ಆಗಲಿಕ್ಕೂ ಸಾಕು ಆ ಸಮಯಕ್ಕೆ. ಆಮೇಲೆ ಎಷ್ಟೋ ವಿಚಾರಗಳು ಇದೆ ನಮಗೆ ಗೊತ್ತಿಲ್ಲದೆ. ಈಗ ಏನು ಫಾಲಿಂಗ್ ಟು 5th ಡೈಮೆನ್ಷನ್ ಅಂತ ಇದು ಹೇಳ್ತೇವೆ. ಮಾಯ ಆಗುವಂಥದ್ದು ಉಂಟಲ್ಲ, ನಾನು ಮುಂದೆ ಹೇಳ್ತೇನೆ ಈ ದೈವಗಳು ಮಾಯ ಆಗುದಂದ್ರೆ ಏನು ಅಂತ ಹೇಳಿ. ಈಗ ಕಾಂತಾರ ಸಿನಿಮಾದಲ್ಲಿ ಕಟ್ಟಿದಂಥ ವ್ಯಕ್ತಿ ಮಾಯ ಆಗಿದ್ದಾನೆ. ಆತ ಏನಾಗ್ತಾನೆ? ಮಾಯ ಆಗುದಂದ್ರೆ ಸಾಯುವುದಲ್ಲ, ಅಥವಾ ಇಲ್ಲವಾಗುವುದಲ್ಲ, ಕರಗಿ ಹೋಗುವುದಲ್ಲ. ಇಂಗ್ಲಿಷ್ ಫಿಕ್ಷನ್ ಸಿನಿಮಾಗಳಲ್ಲಿ ಏನು ಕರಗಿ ಹೋಗ್ತೇವಲ್ಲ, ಹಾಗೆ ಆಗುವುದಲ್ಲ. ಮಾಯ ಆಗುವ ವ್ಯಕ್ತಿ ಅದೇ ದೈವದ ಸಾನ್ನಿಧ್ಯವನ್ನು ಸೇರಿ ಆ ದೈವದ ಶಕ್ತಿಯನ್ನು ಪಡೆದು ಇನ್ನೊಂದು ದೈವ ಆಗ್ತಾನೆ. ಮಾಯವಾದ ಈಗ ಅನೇಕ ತುಳುನಾಡಿನಲ್ಲಿ ಹೆಚ್ಚಿನವರು ಕೂಡ ಈ ರೀತಿಯಾಗಿ ಮಾಯವಾಗಿ ದೈವತ್ವವನ್ನು ಪಡೆದವರು ಇಲ್ಲಿ. ಹಾಗೆ ಈ ವ್ಯಕ್ತಿಯ ಮೈಯಲ್ಲಿ ಆವೇಶ ಬಂದಾಗ ಆಗ ಅಲೌಕಿಕ ಶಕ್ತಿ ಜಾಗೃತಿ ಆಗಿರ್ಲಿಕ್ಕೂ ಸಾಕು, ಅದರಿಂದಾಗಿ ಹೇಳುವುದೆಲ್ಲ ಸತ್ಯ ಆಗಿರ್ಲಿಕ್ಕೂ ಸಾಕು ಅಂತೂ ನಡೀತದೆ ಅಲ್ಲಿ. ಓಕೆ, ಇವಾಗ ದೈವ ಅಂದ್ರೆ ಕಟ್ಟೋದಂತ ಹೇಳಿದ್ರಲ್ಲ, ಅದಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ? ತೆಂಗಿನ ಇದರಿಂದ ಎಲ್ಲ ಮಾಡ್ತಾರಲ್ಲ, ಕೆಲವೊಮ್ಮೆ 2 ಗಂಟೆ 3 ಗಂಟೆ ಆಯಾಯ ದೈವದ ಮೇಲೆ
ಡಿಪೆಂಡ್, ಅದು ಬೇರೆ ಬೇರೆ ವೇಷ ಸರಳವಾಗಿ ಮಾಡಿ ಮುಗಿಸೋದು ಇದೆ, ಭಾಳ ಚಂದಕ್ಕೆ ಮಾಡೋದು ಕೂಡ ಇದೆ. ಅಂದ್ರೆ ಅದು ಪರಂಪರೆಯಿಂದ ಇರ್ತದೆ. ಪರಂಪರೆಯಿಂದ ಬೇರೆ ಯಾರು ಮಾಡ್ಲಿಕ್ಕೆ ಆಗುದಿಲ್ಲ. ಪರಂಪರೆಯಿಂದ ಯಾರು ಪರವ ಪಂಬದ ನಲಿಕೆಯವರು ಅವರಲ್ಲೂ ಇಂತಿಂಥ ದೈವವನ್ನು ಇಂಥವರು ಮಾಡುದು ಅಂತಿದೆ. ಎಲ್ಲ ದೈವವನ್ನು ಎಲ್ಲರೂ ಕಟ್ಟಲಿಕ್ಕಿಲ್ಲ, ಇದೆ, ಆ ಪರಂಪರೆ ಇದೆ ಅವರಿಗೆ. ಹಾಗೆ ಅವರವರೇ ಅದನ್ನು ಮಾಡಿಕೊಂಡು ಬರ್ತಾರೆ. ಅವರಿಗೆ ಆ ಕಲೆ ಸಿದ್ಧಿಸಿರ್ತದೆ ಅದನ್ನ ಮಾಡೋದು. ಓಕೆ, ಇವಾಗ ನೀವು ಹೇಳ್ಬೇಕಂದ್ರೆ ಒಂದು ವಿಷಯ ಹೇಳಿದ್ರಿ, ದೈವಾರಾಧನೆ ಅನ್ನೋದು ಕೇವಲ ಒಂದೇ ವರ್ಗಕ್ಕೆ ಸೀಮಿತವಾಗಿಲ್ಲ ಅಂತ. ಮುಸ್ಲಿಮ್ಸ್ ದೈವ ಕೂಡ ಇದೆ ಅಂತ, ಅವರ ಆಚಾರ ಹೇಗಿರುತ್ತೆ? ತುಳುನಾಡಿನಲ್ಲಿ ಯಾರಿಗೆ ಯಾವಾಗ ಹೇಗೆ ದೈವತ್ವ ಸಿಗುತ್ತದೆ ಹೇಳುವುದಕ್ಕೊಂದು ಸಿದ್ಧ ಸೂತ್ರವಿಲ್ಲ. ಸಾಮಾನ್ಯವಾಗಿ ಅತಿಮಾನುಷ ಸಾಹಸವನ್ನು ಮೆರೆದಂತಹ ಮನುಷ್ಯರು ಮಾಯವಾಗಿ ಅಥವಾ ದುರಂತವನ್ನಪ್ಪಿ ದೈವತ್ವವನ್ನು ಪಡೆದಿದ್ದಾರೆ. ದೈವತ್ವವನ್ನು ಪಡೆದು ಆರಾಧಿಸಲ್ಪಡ್ತಾರೆ. ಉದಾಹರಣೆಗೆ ಕೋಟಿ ಚೆನ್ನಯರು, ಮುದ್ದ ಕಳಲರು, ಎಣ್ಮೂರು ದೆಯ್ಯು, ಕೇಲತ್ತ ಪೆರ್ನೆ, ಕಾನದ ಕಟದ, ಕೋಟೆದ ಬಬ್ಬು, ತನ್ನಿಮಾಣಿಗ ಇಂಥವರೆಲ್ಲ ಅತಿಮಾನುಷ ಸಾಹಸವನ್ನು ಮೆರೆದು ದೈವತ್ವವನ್ನು ಪಡೆದವರು. ಆದರೆ ಎಲ್ಲರೂ ಅತಿಮಾನುಷ ಸಾಹಸವನ್ನು ಪಡೆದವರು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಇನ್ನು ಅನೇಕರು ತಮ್ಮ ಸತ್ಕಾರ್ಯಕ್ಕಾಗಿ ದೈವತ್ವವನ್ನು ಪಡೆದಿದ್ದಾರೆ. ದೈವಸ್ಥಾನವನ್ನು ನಿರ್ಮಾಣ ಮಾಡಿದವರು, ದೈವವನ್ನು ಆರಾಧನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದವರು, ಅದೇ ರೀತಿ ಪರಿಸರ ಸಂರಕ್ಷಣೆ ಮಾಡಿದವರು ಕೂಡ ದೈವತ್ವವನ್ನು ಪಡೆದಿದ್ದಾರೆ. ಕಲಂದನ್ ಅನ್ನುವಂಥ ಮುಕ್ರಿಯನ್ನು ಒಬ್ಬ ಮುಸ್ಲಿಂ ವ್ಯಕ್ತಿ, ಪರಿಸರ ಸಂರಕ್ಷಣೆ ಮಾಡಿದಂಥ ವ್ಯಕ್ತಿ, ಆತ ದೈವತ್ವವನ್ನು ಪಡೆದು ಆರಾಧಿಸಲ್ಪಡ್ತಾನೆ. ಅದೇ ರೀತಿ ಕಾರಿಂಜೇಶ್ವರ ಅಂತ ಒಂದು ದೇವಾಲಯ ಒಗ್ಗದಲ್ಲಿ ಅಲ್ಲ, ಪ್ರಸಿದ್ಧ ಕಾರಿಂಜೇಶ್ವರ ದೇವಾಲಯ ಒಂದು ಒಗ್ಗದಲ್ಲಿದೆ, ಅದಲ್ಲ, ಈ ಬದಿಯಡ್ಕ ಸುರಿಕೆಮೇರ ಹತ್ರ ಒಂದು ಕಾರಿಂಜೇಶ್ವರ ದೇವಾಲಯ ಇದೆ. ಆ ದೇವಾಲಯವನ್ನು ನಿರ್ಮಿಸಿದಂತಹ ಕಾರಿಂಜೆತ್ತಾಯ ಎಂಬ ಹೆಸರಿನ ಬ್ರಾಹ್ಮಣ ಕಾರಿಂಜೆತ್ತಾಯ ದೈವವಾಗಿ ಆರಾಧನೆಯನ್ನು ಪಡಿತಾನೆ. ಮಣಿಪಾಲದ ಸಮೀಪದ ಹಿರಿಯಡ್ಕದಲ್ಲಿ ವೀರಭದ್ರ ದೇವಾಲಯವನ್ನು ನಿರ್ಮಾಣ ಮಾಡಿದ, ವೀರಭದ್ರವನ್ನು ಪ್ರತಿಷ್ಠಾಪನೆ ಮಾಡಿದಂತಹ ಅಡ್ಕತ್ತಾಯ ಎಂಬ ಬ್ರಾಹ್ಮಣ ದೈವತ್ವವನ್ನು ಪಡೆದಿದ್ದಾನೆ. ರಕ್ತೇಶ್ವರಿ ದೈವದ ಅನನ್ಯ ಭಕ್ತೆಯಾಗಿದ್ದಂತಹ ಅಕ್ಕ ಅರಸು ಎಂಬ ಜೈನ ಮಹಿಳೆ ದೈವತ್ವವನ್ನು ಪಡೆದಿದ್ದಾಳೆ. ಅದೇ ರೀತಿ ಒರುಬಾಣಿ ಎತ್ತಿ ಅಂತ ಒಂದು ಮಲಯಾಳಿ ಗಾಣಿಗ ಸಮುದಾಯದ ಓರ್ವ ಮಹಿಳೆ ಭಗವತಿ ದೈವದ ಅನನ್ಯ ಭಕ್ತೆಯಾಗಿದ್ಲು. ಅವಳು ಮತ್ತೆ ಅವಳ ಗಂಡ ಬ್ರಾಹ್ಮಣ ಅಂತ ನೆಲ್ಲೂರಾಯ ಅಂತ, ಇವರಿಬ್ಬರು ಭಗವತಿ ದೈವದ ಸಾನ್ನಿಧ್ಯವನ್ನು ಸೇರಿ ದೈವತ್ವವನ್ನು ಪಡೆದಿದ್ದಾರೆ. ಇವರೆಲ್ಲ ದೈವದ ಕರುಣೆಗೆ, ಅನುಗ್ರಹಕ್ಕೆ ಪಾತ್ರರಾಗಿ ದೈವತ್ವವನ್ನು ಪಡೆದವರು. ಆಯಾಯ ದೈವ ಸಾನ್ನಿಧ್ಯವನ್ನು ಸೇರಿ ಆ ದೈವದ ಒಂದು ಶಕ್ತಿಯನ್ನು ಪಡೆದು ಇವರು ಕೂಡ ದೈವಗಳಾಗಿ ಆರಾಧಿಸಲ್ಪಡ್ತಾರೆ. ಅಲ್ಲಿ ಭಗವತಿಯನ್ನು ಆರಾಧನೆ ಮಾಡುವಾಗ ಈ ಎರಡು ದೈವಗಳು, ಒರುಬಾಣಿ ಎತ್ತಿ ನೆಲ್ಲೂರಾಯನಿಗೂ ಆರಾಧನೆ ಇದೆ. ಹಾಗೆ ಇನ್ನು ಕೆಲವರು ದೈವಗಳ ಕೋಪಕ್ಕೆ ತುತ್ತಾಗಿ ಅವರು ಕೂಡ ದೈವತ್ವವನ್ನು ಪಡಿತಾರೆ. ದೈವದ ಅನುಗ್ರಹವನ್ನು ಪಾತ್ರರಾದವರು ಮಾತ್ರ ತುಳುನಾಡಿನಲ್ಲಿ ದೈವತ್ವ ಪಡೆದದ್ದಲ್ಲ, ದೈವದ ಕೋಪಕ್ಕೆ ತುತ್ತಾದವರು ಕೂಡ ದೈವತ್ವವನ್ನು ಪಡೆದಿದ್ದಾರೆ. ಉದಾಹರಣೆಗೆ ಹೇಳಿದರೆ ಅರಬ್ಬಿ ಭೂತ, ಒಬ್ಬ ಅರಬ್ ವ್ಯಾಪಾರಿ ತುಳುನಾಡಿನಲ್ಲಿ ಬಂದು ದೈವತ್ವವನ್ನು ಪಡೆದಿದ್ದಾನೆ. ಅರಬ್ಬಿ ಭೂತ, ಅರಬ್ಬಿ ದೈವ ಅಂತ ಹೇಳ್ತೇವೆ. ಮಂಗಳೂರಿನ ಉರುವ ಚಿಲಿಂಬಿಯಲ್ಲಿ ಈತನಿಗೆ ಆರಾಧನೆ ಇದೆ. ಇಲ್ಲಿ ಏನಂದರೆ, ಅಲ್ಲಿ ಒಂದು ಸಮೀಪದಲ್ಲಿ ಅಳಕೆ ಮೇಲ್ಮನೆ ಅನ್ನುವ ಬ್ರಾಹ್ಮಣರ ಮನೆ ಇದೆ. ಆ ಬ್ರಾಹ್ಮಣರ ಮನೆ ಹುಡುಗಿ ತಿಂಗಳ ಸೂತಕ ಸ್ನಾನಕ್ಕೆ ಬೆಳಗ್ಗೆ ಹೋಗಿ ಸ್ನಾನ ಮಾಡಲಿಕ್ಕೆ ಚಳಿ ಆಗೋದಿಲ್ಲ, ಅದಕ್ಕೆ ಸ್ವಲ್ಪ ಸಮಯ ಕಾದು ಕಟ್ಟದ ನೀರಿಗೆ ಸ್ನಾನಕ್ಕೆ ಹೋಗ್ತಾಳೆ. ಕಟ್ಟ ಅಂದರೆ ಅಲ್ಲಲ್ಲಿ ಹಳ್ಳವನ್ನು ಕಟ್ಟಿ ನೀರನ್ನು ನಿಲ್ಲಿಸಿರ್ತಾರೆ, ಸ್ನಾನಕ್ಕೆ ಹೋಗ್ತಾಳೆ. ಹೋದಾಗ ಬೆಳಗಾಗಿರ್ತದೆ. ಅವನು ಖರ್ಜೂರ ವ್ಯಾಪಾರ ಮಾಡಿಕೊಂಡು ಅಲ್ಲಿ ಬರ್ತಾನೆ. ಬಂದಾಗ ಈ ಹುಡುಗಿಯನ್ನು ನೋಡಿ ಹುಚ್ಚಾಗ್ತಾನೆ. ಅವನು ಕೂಡ ನೀರಿಗೆ ಇಳಿತಾನೆ. ಆಗ ಅವಳು ತನ್ನ ಕುಲದೈವ ಮಲರಾಯ ಧೂಮಾವತಿ ದೈವವನ್ನು ಕರೆದು ಹೇಳ್ತಾಳೆ, ಓ ಮಲರಾಯ ಧೂಮಾವತಿ, ನನ್ನನ್ನು ರಕ್ಷಣೆ ಮಾಡು, ನನ್ನ ಮಾನವನ್ನು ಕಾಪಾಡು ಅಂತ ಕೂಗ್ತಾಳೆ. ಅಲ್ಲಿಂದ ಕರೀತಾಳೆ. ಆಗ ದೈವ ತಕ್ಷಣ ಅವಳನ್ನು ಮಾಯ ಮಾಡಿ ಅವಳ ಮಾನ ರಕ್ಷಣೆಯನ್ನು ಮಾಡಿ ತನ್ನ ಸಾನ್ನಿಧ್ಯಕ್ಕೆ ಸೇರಿಕೊಳ್ತದೆ. ಈ ಅರಬ್ಬಿ ವ್ಯಾಪಾರಿ ಇದ್ದನಲ್ಲ, ಇವನನ್ನು ಕೂಡ ಶಿಕ್ಷಾ ರೂಪದಲ್ಲಿ ಮಾಯ ಮಾಡಿ ತನ್ನ ಸಾನ್ನಿಧ್ಯಕ್ಕೆ ಸೇರಿಸಿಕೊಳ್ತದೆ. ಅವನಿಗೆ ಶಿಕ್ಷಾ ರೂಪದಲ್ಲಿ ಮಾಯ ಮಾಡಿದ ಕಾರಣ ಈಗಳು ದೈವ ಕಟ್ಟಿದಾಗ ಆತನಿಗೆ ಒಂದು ಬೆಳ್ಳಿಯ ಆ ಸರಿಗೆಯನ್ನು ಕಟ್ಟಲಿಕ್ಕುಂಟು. ನಂತರ ಕಬ್ಬಿಣದ ಅಣಿಯನ್ನು ಮಾಡ್ತಾರೆ. ಸಾಮಾನ್ಯ ಕಬ್ಬಿಣದ ಅಣಿ ದೈವಗಳಿಗೆ ಇರುವುದಿಲ್ಲ, ಅದು ಅವನಿಗೆ ಶಿಕ್ಷಾ ರೂಪವಾಗಿ ಮಾಡಿದ್ದು. ಆದರೆ ಈ ಎರಡು ದೈವಗಳಿಗೂ ಧೂಮವತಿ ದೈವಕ್ಕಿಂತ ಮೊದಲು ಅಲ್ಲಿ ಆರಾಧನೆ ಇದೆ. ಇಲ್ಲಿ ಆ ಮಾಯವಾದ ಹುಡುಗಿ ಬ್ರಾಹ್ಮಣತಿ ದೈವವಾಗಿ ಆರಾಧನೆ, ಬ್ರಾಂದಿ ಅಂತ ಕರೀತಾರೆ, ಬಾಲಜ್ಜಿ ಅಂತ ಕೂಡ ಕರೀತಾರೆ. ಈತನನ್ನು ಅರಬ್ಬಿ ದೈವ ಅಂತಲೇ, ಅರಬ್ಬಿ ಭೂತ ಅಂತಲೇ ಕರೀತಾರೆ. ಅದೇ ರೀತಿ ಚಾಮುಂಡಿ ದೈವಕ್ಕೆ ದ್ರೋಹ ಮಾಡಿದಂತಹ ಜತ್ತಿಂಗ ಎಂಬಂಥ ಬ್ರಾಹ್ಮಣನನ್ನು ಚಾಮುಂಡಿ ದೈವ ತನ್ನ ಸೇರಿಗೆ ಸೇರಿಸಿಕೊಂಡು ಮಾಯ ಮಾಡಿ ದೈವತ್ವವನ್ನು ಕೊಟ್ಟಿದೆ. ಆತ ಜತ್ತಿಂಗ ಎಂಬ ಹೆಸರಿನಲ್ಲಿ ದೈವತ್ವವನ್ನು ಪಡೆದಿದ್ದಾನೆ. ಹೀಗೆ ದೈವಕ್ಕೆ ದ್ರೋಹ ಮಾಡಿದವರು ಕೂಡ ದೈವಗಳಾಗಿದ್ದಾರೆ. ಇನ್ನು ಬಹಳ ವಿಶಿಷ್ಟವಾದೊಂದು ಚೀನಿ ಭೂತಗಳು ಬಸ್ರೂರಿನಲ್ಲಿ ನಡೆದಂಥದ್ದು. ಬಸ್ರೂರು ಬಂದರಾಗಿತ್ತು ಮೊದಲು.